ಇನ್ನು ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಸೇರಿ ಇವತ್ತಿಗೆ ಸರಿಯಾಗಿ 9 ದಿವಸ ಆಯಿತು. ಈ ಸಂದರ್ಭದಲ್ಲಿ ಜೈಲಿನ ಒಳಗೆ ಏನೇನಾಗ್ತಾ ಇದೆ ಅನ್ನುವಂಥದ್ದೆಲ್ಲ ಒಂದು ಕಡೆ ಆದರೆ ದರ್ಶನ್ ಅವರು ಬಹಳ ನೊಂದಿದ್ದಾರೆ, ಬಹಳ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇದೆಲ್ಲ ಮತ್ತೊಂದು ಕಡೆ ಅದರ ಜೊತೆಗೇನೆ ಇಲ್ಲಿ ತನಕ ಈ ವಿಚಾರವಾಗಿ ಮಾತನಾಡದೇ ಇದ್ದಂತಹ ಶಿವಣ್ಣ ಅವರು ಇವತ್ತು ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಶಿವರಾಜ್ ಕುಮಾರ್ ಏನಂತ ಅಂದಿದ್ದಾರೆ? ಮತ್ತೊಂದು ಕಡೆ ಫ್ಯಾನ್ಸ್ಗಳಿಗೆ ಅಲ್ಲಿ ಹೋಗಿ ಮೀಟ್ ಆಗೋದಕ್ಕೆ ಅವಕಾಶ ಇಲ್ಲ ಸಹಜವಾಗಿ, ಹೀಗಾಗಿ ಪೊಲೀಸರುಗಳು ಕೂಡ ಅದನ್ನೆಲ್ಲ ಬಹಳ ಅವಾಯ್ಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈಗಲೂ ಕೂಡ ಕೆಲ ಮಂದಿ ಅಲ್ಲಿ ಹೋಗೋದು, ಜೈಲಿನ ಬಳಿ ಕಾಯೋದು, ಇದೆಲ್ಲ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 8 ರಾತ್ರಿ 9 ಹಗಲು ಕಳೆದಿವೆ. ದರ್ಶನ್ ಪವಿತ್ರ ಸೇರಿದಂತೆ ಆರೋಪಿಗಳೆಲ್ಲ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಆದ್ರೆ ಜೈಲಿನ ಹೊರಗೆ ಪರ ವಿರೋಧ ಚರ್ಚೆಗಳೆಲ್ಲ ನಡೆಯುತ್ತಿವೆ. ಈ ಮಧ್ಯೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಣೆ ಬರಹ ಏನು ಮಾಡಲು ಆಗಲ್ಲ, ನಾವು ಮಾಡ್ತಿರೋದು ಸರಿನಾ ಅಂತ ಯೋಚಿಸಬೇಕು ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ, ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ನಾವು ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವು ಏನ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನೋವಾಗುತ್ತೆ, ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗ್ಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಅಷ್ಟೇ ಫೀಲ್ ಸ್ಯಾಡ್ ಫಾರ್ ಬಹುಶಃ ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ದ ಪಾರ್ಟ್ ಆಫ್ ಫೇಸ್. ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ. ಇನ್ನು ಈ ಬೆಳವಣಿಗೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕನ್ನಡ ಚಲನಚಿತ್ರ ಬೆಳೀಲಿ, ನಿರ್ಮಾಪಕರು ಕೈ ಸುಟ್ಟುಕೊಳ್ಳದೆ ಇರೋ ಸಂದರ್ಭ ಬರಲಿ ಅಂತ ಆಶಿಸಿದ್ರು. ಇವತ್ತು ಬಹಳ ಕಷ್ಟದ ದಿನಗಳಿದ್ರೂ ಕೂಡ ಚಲನಚಿತ್ರ ನಿರ್ಮಾಣಗಳನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇವತ್ತು ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನಾನು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಇವತ್ತಿಂದಲ್ಲ, ಬಹಳ ದಿನಗಳಿಂದಲೂ ಮಾಡ್ಕೊಬರ್ತೀನಿ, ಈಗಲೂ ಮಾಡ್ತೀನಿ, ಮುಂದೇನೂ ಮಾಡ್ತೀನಿ. ಜೈಲು ಹಕ್ಕಿಯಾಗಿರುವ ದರ್ಶನ್ ಮತ್ತು ಸಹಚರರು ಸದ್ಯಕ್ಕಂತೂ ಹೊರಬರೋ ಲಕ್ಷಣಗಳು ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.